ನೀನೇನು ಮಾಡಿದ್ಯಾ ಅಂತ ನೋಡ್ಬಾರ್ದಾ? ಅದಷ್ಟು ಶಾಸ್ತ್ರಕ್ಕೆ ಇಟ್ಟಿದ್ದಾರೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಬೇಜು, ಕ್ಯಾಪ್ಸಿಕಮ್, ಅರಿಶಿನ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ. ಎಗ್ಗಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಅಂದ್ಬಿಟ್ಟು 12:30 ರಾತ್ರಿಲಿ ಹೇಳಿದ್ರೆ ನಾನೆಲ್ಲಿ ಹೋಗ್ಲಿ? ಟೈಮ್ ನೋಡಿ 12:35 ರಾತ್ರಿ. ಈಗ ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಅಂದರೆ ಹೇಳು. ಇದು ಯಾವ ಥರ ನೀ ಕಿಚನ್ ಕಿಂಗ್ ನೀವೇ ತಾನೇ? ಆಯಿತು, ಕ್ವೀನ್ ಏನ್ಕೋ ಅನ್ಕೊಳ್ಳೋದೇನು ಅದೇ. ನೀನು ಗೊತ್ತಿಲ್ವಾ ಕೊತ್ತಂಬರಿ ಸೊಪ್ಪಿಲ್ಲ, ಹಸಿಮೆಣ್ಸಿನ್ಕಾಯಿ ಇಲ್ಲ, ಟೊಮೊಟೊ ಇಲ್ಲ ಅಂತ? 12:15 ಅವನಾರು ಹೇಳ್ತಾನ? ಮತ್ತಿಲ್ಲ ಅಂತೀಯಾ? ಎಲ್ಲಿ ಹುಡ್ಕೊಂಡು ಹೋಗ್ಲಿ ಹೇಳು? ಮೊಟ್ಟೆನೇ ಇಲ್ಲ. ಮೊಟ್ಟೆಯಲ್ಲಿ ಇಟ್ಟಿದ್ಯಾ? ವಿತೌಟ್ ಎಗ್ ನಂಗೆ ಬೇಡ, ಊಟನೇ ಬಿಡ. ಬೇಕಾಗಿಲ್ಲ. ಎಗ್ ತರಿಸ್ಕೊಂಡಿದ್ದೆ ತಾನೇ? ಎಗ್ ತರಿಸಿದ್ದೀನಿ ನಾನೇ. ಬರೀ ಸುಳ್ಳು ಹೇಳೋದು. ಎಲ್ರದ್ದು ಊಟ ಆಯ್ತಾ? ಇಷ್ಟೊತ್ತಲ್ಲಿ ನಿಂಕಪ್ಪ ಮಾಡಬೇಕಿತ್ತು. ಅದು ಏನಾದ್ರೂ ಆಗಲಿ ಬಿಡು, ನಿಂಗೆ ಯಾಕೆ? ಕಂಡೋರ್ ಮನೆ ವಿಚಾರ ನಿಂಗೆ ಯಾಕೆ? ಇನ್ನೂ ಇರುತ್ತಾನ ಸರಿ. ಆ ಮನೇಲಿ ಯಾವಾಗಲೂ ಇರಲ್ಲ, ಕೆಲವು ಟೈಮಲ್ಲಿ ಮಾತ್ರ ಇರ್ತಾರೆ. ತಾವು ತಿಂದ್ರೋ? ಏನು ಮಾಡಿದ್ರಿ ತಮಗೆ? ನಿಮಗೆ ಎಗ್ಗು, ನನಗೆ ವಿತೌಟ್ ಎಗ್ಗಾ? ಹಿಂಗೆ ನ್ಯಾಯ ಯಾರು ಕೇಳ್ತಾರೆ? ಇಷ್ಟೊತ್ತಲ್ಲಿ ಮಾಡ್ಕೊಡೋದೇ ಹೆಚ್ಚು. ನೋಡು ಮತ್ತೆ ಇಷ್ಟೊತ್ತಕ್ಕೆ ಎದ್ದು ಕೂತ್ಕೊಳ್ಳೋದೇ ಹೆಚ್ಚು. ನಿನ್ನ ಯಾರು ಎದ್ದು ಕೂತ್ಕೊಂತಾರೆ? ನೀನು ಮಾಡಿಟ್ಟಿದ್ರೆ ನಾನು ಬಿಸಿ ಮಾಡ್ಕೊಂಡು ನನ್ನ ಪಾಡಿನ ತಿಂತಿದ್ದೆ. ಬಿಸಿಗಿದ್ರೆ ಚೆನ್ನಾಗಿರುತ್ತೆ, ಅದು ತಣ್ಣಗಾದ್ಮೇಲೆ ಮತ್ತೆ ಬಿಸಿ ಮಾಡಿದ್ರೆ ಚೆನ್ನಾಗಿರೋದು. ಏನು ಮಾಡೋಕ್ಕಾಗುತ್ತೆ? ತಿನ್ನೋದು ನಮ್ಗೆ ಅಭ್ಯಾಸ ಆಗೈತೆ. 12:30 ರಾತ್ರಿಗೆ ಬಂದು ತಿಂದು ಅಭ್ಯಾಸ ಆಗೈತೆ ನಮಗೆ. ಹೊಸ್ತಾ ಹೇಳು. ನೀನು ಪಾಪ ನಿದ್ರೆ ಕೆಟ್ಕೊಂಡು ಇದು ಯಾಕೆ ಬೇಕಪ್ಪ? ನಮಗೆಲ್ಲ ಬೈಕೊಂಡು ಬೇರೆ ಅಲ್ವಾ? ಅಲ್ಲಿ ನೋಡಿ, ಇಷ್ಟೊತ್ತಲ್ಲಿ ಮಾಡೋದೇ ಹೆಚ್ಚು ಅಂತ ಕೇಳ್ತಾರೆ. ನಿಜನೇ ಇಲ್ಲ ಅಂತ ಹೇಳ್ತೀವ ಅಲ್ವಾ? ನನಗೋಸ್ಕರ ವೆಯ್ಟ್ ಮಾಡೋದೇ ಹೆಚ್ಚು. ನೀವು ಮಾಡಬೇಡ, ನೀನಿನ್ನ ಮಾಡಿಡು ಹಂಗೇನೆ. ನಾನು ಬಿಸಿ ಮಾಡ್ಕೊಂಡು ತಿಂತೀನಿ. ಇನ್ನೊಂದ್ಸರಿ ಮಾಡೋದು ಹಿಂಗೆ ಮಾಡ್ತೀನಿ. ಇದೇ ಸಾಕ್ಷಿ. ಇದೇ ಮಾತ್ರ ಕಣ್ಣು ಮುಟ್ಕೊಂಡೆ ಯಾಕೆ ಬೇಕಿತ್ತು ಬಿಡು? ಮತ್ತೆ ಕಣ್ಣಿಗೆ ಇಟ್ಕೊಂಡಿದ್ಯಲ್ಲ. ಕೈನ ಸೋಪಾಗಿ ತೊಳಿಬೇಕು. ಸೋಪಾಗೆ ತೊಳೆದಿತ್ತು. ಕೈ ತೆಗೀಗ, ಮತ್ತೆ ಕಣ್ಣ ಹತ್ರ ಇಟ್ಕೋಬೇಡ. ಮೈ ಅನ್ಬೇಡ. ನೀ ಖುಷಿಯಾಗಿರ. ನೀ ಯಾವಾಗಲೂ ಮೈ ಅನ್ಬಾರ್ದು, ಖುಷಿಯಾಗಿರ್ಬೇಕು. ನೋಡಿ, ಇಷ್ಟೊತ್ತಿನ ರಾತ್ರಿನಲ್ಲಿ ಬಂದರೂ ನಾನು ಎಷ್ಟು ಎನರ್ಜಿಯಾಗಿರ್ತೀನಿ. ನೀನು ಕೂತು ನಿಂತು ರೆಸ್ಟಾರ ಮಾಡ್ಕೊತೀಯ, ಅಂತೂ ಒದ್ದಾಡ್ತೀಯ. ಮಾತಾಡಿ ಈಗ. ಮತ್ತೆ ಕ್ಯಾಮ್ರಾ ಆಫ್ ಆದಮೇಲೆ ಏನಕ್ಕೆ ಮಾತಾಡ್ತೀಯ? ನಾಳೆ ಎಷ್ಟು ಗಂಟೆಗೆ ಎದ್ದೇಳ್ತೀಯ ಹೇಳು? ನಾಳೆ ಏನು ಹೇಳಿದ್ಯಾ ಹೇಳು? ಏಯ್, ನೀನು ನನಗೆ ಚಾಲೆಂಜ್ ಮಾಡಿದ್ಯಾ? ನೀವೇನು ಎದ್ದೇಳ್ಬಿಡ್ತೀರಾ ಅಂತ ನಗ್ತಿದ್ದೆ. ನಿಜ ತಾನೇ? ಎದ್ಬಿಟ್ಟು ಮಲ್ಗಕ್ಕೆ ನೀನೇ ಆಗಬೇಕಾ? ಸರಿ, ಎಷ್ಟು ಗಂಟೆಗೆ ಎದ್ದೇಳ್ತೀಯ ಹೇಳು? 8 ಗಂಟೆ. 8 ಗಂಟೆಗೆ ಎದ್ದು ಹೋಗೋದು ಎಷ್ಟೊತ್ತಿಗೆ? ದುಬೈಗೆ ಹೋಗಿ ಮಟನ್ ತತ್ತೀಯಾ? ನೋಡು, ಏನು ಮಾಡೋಕ್ಕಾಗಲ್ಲ. ಪಕ್ಕದ್ದೇ ದುಬೈ ನಮಗೆ. ಎಷ್ಟೊತ್ತಿಗೆ ಎದ್ದೇಳ್ತೀಯ ಹೇಳು ಕರೆಕ್ಟಾಗಿ? ನಾನು ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಹೇಳು? ನೀನು ಎದ್ದು ರೆಡಿ ಆಗ್ಬಿಟ್ಟು ನಾನು ಎಪ್ಸು. ಅಲ್ಲ, ಕೈಕಾಲು ಮುಖನಾರು ತೊಳಿಬಾರ್ದ? ಅಲ್ಲಿ ಬ್ರಷ್ ಮಾಡಿ ಕೈಕಾಲು ಮುಖ ತೊಳಿ. ಆಯಿತು, ಅಷ್ಟರಲ್ಲಿ ನಾನು ಮಲಗ್ತೀನಿ ಅಷ್ಟೊತ್ತಾದ್ರೂ. ನೀನು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಪ್ಸು. ಬಿರಿಯಾನಿ ಮಾಡ್ಬಿಡೋಣ. ದಮ್ ಬಿರಿಯಾನಿ ವೀಡಿಯೋಗೂ ಆಗುತ್ತೆ. ಮಟನ್ ದಮ್ ಬಿರಿಯಾನಿ ಮಾಡೋಣ, ಚೆನ್ನಾಗಿರುತ್ತೆ. ಮಾಡಿಲ್ಲ ಅಲ್ವ ಮಟನ್ ಯಾವುದು? ದಮ್ ಬಿರಿಯಾನಿ ಮಾಡಿಲ್ಲ. ಸರಿ, ಅದನ್ನೇ ಮಾಡೋಣ. ಹೇಳು. ಈಗ ನಿನಗೆ ಧೈರ್ಯ ಇದ್ದರೆ ಈಗ ಏನು ಅಂದೆ ಅದನ್ನ ಹೇಳು. ಒಪ್ಕೊ. ಮತ್ತೆ
ಇದೊಂದು ಚಾನ್ಸ್ ನನಗೆ. ನೀನು ಏನೇ ಬೈದರೂ ಹಾಕ್ಬಿಡ್ತೀನಿ. ನಾನು ಎಲ್ಲಿ ಬೈತೀನಿ? ಸಿಟ್ಟು ಮಾಡೋದು ರೇಗಾಡೋದು ಮಾಡಿದ್ರೆ ಹಾಕ್ಬಿಡ್ತೀನಿ ನಾನು. 3 ಜನ ಮಕ್ಳದು ಅಷ್ಟೇ ಹಾಕ್ಬಿಡ್ತೀನಿ. ಒಬ್ರದಲ್ಲ, 3 ಜನಕ್ಕೂ. ನಿಮ್ಮಪ್ಪ ನನಗೂ ಫೈಟಿಂಗ್ ವಾರಾದರೂ ಹಾಕ್ಬಿಡ್ತೀನಿ ಇನ್ನು, ಆಯಿತಾ? ಎಲ್ಲರೂ ಮುಖಕ್ಕೆ ಹೋಗಿತ್ತು. ಯಾಕೆ ಹೋಗಿತಾರೆ? ಅವ್ರ ಮನೇಲಿ ಆಗಲ್ವಾ? 4 ಗಂಟೆ ಆಯಿತು ಬಂದು ಕೂತಿ ನೀನು. ನನಗೆ ಇನ್ನೆಷ್ಟೊತ್ತಿಗೆ ಮಾಡ್ಕೊಡಿದ್ಯಾ? ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಮಾಡ್ಕೊಂಡು ತಗೊಬಿಡ್ತೀನಿ. ಸರಿ, ನೀನು ಚೆನ್ನಾಗಿ ಮಾಡ್ತೀಯಲ್ಲ, ನಿನ್ನ ಕೈಲಿ ಚೆನ್ನಾಗಿ ಬರುತ್ತಾರೆ. ಸುಮ್ಮನೆ ನೋಡಕ್ ಬರ್ತೀನಿ ಅಷ್ಟೇ. ಬೇಡ ಬೇಡ, 12 ಮುಕ್ಕಾಲ ಹೋಯ್ತ ನೀ. ಕಲ್ತ್ಕೊಂಡ್ಬಿಡ್ತೀರಾ? ಹ್ಞೂ ಆಯ್ತು, 12 ಮುಕ್ಕಾಲಲ್ಲಿ ಹೋಯ್ತಾಳು ನೋಡಿ. ನೀವೇನು ಎಷ್ಟು ಬಂದಿದ್ದೀರಾ? ನೀವು ಬಂದಿರೋದೇ 12:30 ಬಂದ್ಬಿಟ್ಟು 12:30 ಹೋಗ್ತಾಳೆ. ಆಯ್ತು ಮಾಡವ. ಎಷ್ಟು ಗಂಟೆಗೆ ಮಾಡ್ತೀಯ ಕರೆಕ್ಟಾಗಿ? ಏನೇ ಟೈಮಿಂಗ್ಸ್ ಅಲ್ಲಿ 10 ನಿಮಿಷ ಚಾಲೆಂಜಾ? ಕರೆಕ್ಟಾಗಿ ಈಗ 12:34 ನೀ ಎಷ್ಟೊತ್ತಿಗೆ ಮಾಡ್ತೀಯ ಅಂತ. ಇರಿ, ಇದೆಲ್ಲ ಹಾಕೋಬಾರ್ದ? ಸರಿ, ಬಾಣಲಿ ಇಟ್ಮೇಲೆ ಇಟ್ಟವ್ರೆ. ಇರ್ಲಿ ಬಿಡು, ಎಲ್ಲದನ್ನೂ ತಿನ್ಬಿಡೋಕ್ಕಾಗಲ್ಲ ಅಲ್ವಾ? ಓವರ್ ಆದರೆ ಒಂದು ತುತ್ತೆ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ, ನಿಜ ತಾನೇ? ಹೌದಾ? ಇರಿ, ಇದನ್ನು ಹಾಕ್ಬಿಟ್ಟು ಬಿಸಿ ಮಾಡ್ತೀನಿ. ಹ್ಞೂ, ಅದನ್ನು ಬಿಸಿ ಮಾಡು. ಸ್ವಲ್ಪ ರೈಸ್ ಹಾಕಪ್ಪಿ, ನಂಗೆ ಇಷ್ಟೊತ್ತರ ಜಾಸ್ತಿ ಬಿಡ. ಇವೆಲ್ಲ ಡ್ರಾಮಾ ಮಾಡ್ಬೇಡಿ. ಎಷ್ಟು ತಿಂತೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಹ್ಞೂ ಆಯ್ತು, ಹಾಕು ಅಂದರೆ ಜಾಸ್ತಿ ಬಿಡ, ತಿನ್ನೋಕ್ಕಾಗಲ್ಲ. ನನಗೆ ನಾಚಿಕೆನಾ? ನಾವು ದುಡಿಯೋದು ನಾವು ತಿನ್ನೋದು, ಇದಂಗೆ ನಾಚಿಕೆನಪ್ಪಿ? ಬಾಣಲೆ ಇಟ್ಟಿದ್ಯಾ ನೀ? ಟೈಮಿಂಗ್ ಸ್ಟಾರ್ಟನೇ 12:35 ಕರೆಕ್ಟಾಗಿ. ಬೇಗ ಬೇಗ. ನೀವು ಎಲ್ಲಿ ಕಲ್ತ್ರಿ ಮೇಡಮ್ ಇದನ್ನ? ಯೂಟ್ಯೂಬ್ ನೋಡು, ಹಳೆ ಎಣ್ಣೆ ಹಾಕ್ಬಿಟ್ಟು ಬಜ್ಜಿ ಮಾಡಿದ್ದು ಈಗ ಸಂಜೆ. ಬಜ್ಜಿ ಮಾಡ್ಕೊಂಡು ನೀನು ಒಬ್ಬಳೆ ತಿಂದ? ಎಲ್ಲ ನಿಜ ಅನ್ಕೋಬೇಕು ಅಮ್ಮ. ಏನು ಬಜ್ಜಿ ಮಾಡಿದ್ದೇನೆ ನಂಗೆ ಕೊಡ್ದೇನೆ? ಯಪ್ಪ ದೇವ್ರೆ, ಮನ್ಸಾಕ್ಷಿ ಅನ್ನೋದೊಂದು ಇರುತ್ತಲ್ವಮ್ಮ ನಿಮ್ ತೋರ್ಸು, ಎಲ್ಲ ಐತೆ ಹೇಳು ತೋರ್ಸು. ಅಲ್ಲ, ನೀವ್ ಹೇಳ್ತಿರಲ್ಲ ಹಾಂ ಅಷ್ಟೇ. ಮನಸ್ಸಾಕ್ಷಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹನಿ ನಮಗೆ ಸ್ವಲ್ಪ ಮಾಡೋಣ. ಒತ್ತಿ ಆ ಕಡೆ. ನಾನು ನಿನ್ನ ಥರ ಜಾಸ್ತಿ ತಿನ್ನಲ್ಲ. ಆಯ್ತು, ನಾನು ತಿನ್ನಲ್ಲ. ಹಿಂಗಿದ್ದೀನಿ ತಿಂದೆ ಈಗ ಕಮೆಂಟ್ ಮಾಡಿ, ಇದು ಜಾಸ್ತಿ ತಿನ್ನೋರು ದಪ್ಪ ಇರ್ತಾರ, ಇಲ್ಲ ಏನೋ ಕಮ್ಮಿ ತಿನ್ನೋರು ದಪ್ಪ ಇರ್ತಾರೆ, ಜಾಸ್ತಿ ತಿನ್ನೋರು ಸಣ್ಣಕ್ಕೆ ಇರ್ತಾರೆ. ಕಮೆಂಟ್ ಮಾಡಿ ಇದನ್ನ. ನೆಕ್ಸ್ಟ್ ಈರುಳ್ಳಿ. ಅದೇ ನೋಡು, ಒಬ್ಬರು ಅಷ್ಟೊಂದು ಇಟ್ಟಿದೆಯಲ್ಲಮ್ಮ. ಇದು ಎಕ್ಸ್ಟ್ರಾ ಈರುಳ್ಳಿ ಎಕ್ಸ್ಟ್ರಾ. ಸರಿ, ಒಬ್ಬರೇ ಅಷ್ಟು ತಿಂತೀರಾ ಅಂತ ಇಟ್ಟಿರೋದು. ಸುಳ್ಳು ಹೇಳ್ಬೇಡ, ವಿಡಿಯೋ ಮಾಡಿ. ಇಲ್ಲ ಪ್ರಾಮಿಸ್ ಇಲ್ಲಪ್ಪ. ಯಾಕೆ ನಾಚಿಕೆ? ಯಾಕೆ? ಒಳ್ಳೆ ಕಥೆ ಆಯ್ತಲ್ಲ. ನೋಡು, ನೀನು ಎಷ್ಟು ಹಾಕೊಡ್ತಿದ್ದೆ ತೋರಿಸ್ತೀನಿ. ತಿಂತೀರಿ ತೂಕ ಏನಾರು ಹಾಕ್ಬೇಕಾ? ಏನು ಬೇಡ. ಕ್ಯಾಪ್ಸಿಕಮ್. ಹನಿ, ನೀವು ಫ್ರೆಂಡ್ ಇಷ್ಟೊತ್ತಲ್ಲ ಮಲಗಲ್ವಲ್ಲ ಅದು. ಹಸಿಮೆಣ್ಸಿನ್ಕಾಯಿ ಹಾಕಲ್ವಾ? ಹಾಕೋದ್ನೆಲ್ಲ ಎಲ್ಲಿದ್ದೀರಾ? ಅದು ಅಷ್ಟೊಂದು ಇದು ಹಾಕ್ಬಿಟ್ಟಿದ್ಯಲ್ವ, ಕ್ಯಾಬೇಜ್ ತಿಂತೀನಿ. ಅಮ್ಮ ಚೆನ್ನಾಗಿರುತ್ತೆ, ಸುಮ್ಮನೆ ತಿನ್ನು. ಮೊಟ್ಟೆ ಹಾಕಲ್ವಪ್ಪಿ? ಮೊಟ್ಟೆ ಇಲ್ಲ ನನಗೆ ಅಂತ ಹೇಳಿಲ್ಲ. ಇದರಲ್ಲಿ ಇರೋದೆ. ಅಲ್ಲ ಐತಲ್ಲ ಮೊಟ್ಟೆ, ಇಲ್ಲಿ ಮೊಟ್ಟೆ ಐತಲ್ಲ ಇದರಲ್ಲಿ. ಅಷ್ಟೇ, ಅದನ್ನೇ ಇಲ್ಲಿಗೆ ಹಾಕ್ತೀನಿ. ನೋಡಿ ಎಂತ ಮಗಳು. ಇಲ್ಲಿ ಉಳಿದಿರೋದನ್ನ ಮೊಟ್ಟೆ ಅದನ್ನ ಅಲ್ಲೇ ಹಾಕ್ತಾಳ. ಸಾಕಲ್ವಾ? ಎಲ್ಲ ಔಸಿಟ್ಟಿದೆ ಅದು ಗೊತ್ತಣ. ಔಸಿಟ್ಟಿದೆ. ಅದು ಎಷ್ಟು ಎಣ್ಣೆ ಕುಡಿತೀಯಪ್ಪಿ? ಇವತ್ತು ಒಂದು ಪ್ಯಾಕೆಟ್ ಹೊಡೆದಿದೆಯಲ್ವ? ಸುಮ್ಮನೆ ರಾಮ, ಏನು ಕುಡ್ಕೊತಿಲ್ಲ, ನೀರು ಕುಡಿಯೋಕ್ಕೆ. ನೋಡು ಮತ್ತೆ ದಿನ ಅಷ್ಟೊಂದೆಲ್ಲ ಎಣ್ಣೆ ಹಾಕಿ ನೋಡಿ ಬಜ್ಜಿ ಮಾಡ್ಕೊಂಡು ದಿನ ಒಂದೊಂಥರ ಮಾಡ್ಕೊಂಡು ತಿಂತಿರ್ತೀಯಲ್ಲ, ಅದಕ್ಕೆ ದಿನಕ್ಕೆ ಅಷ್ಟೊಂದು ಎಣ್ಣೆ ಖಾಲಿ ಮಾಡಕ್ತಿಲ್ಲ. ನನಗೂ ಹೇಳ್ಕೊಡಪ್ಪಿ ಬಿಡು, ಈ ರೆಸಿಪಿ ನಾನು ನೋಡ್ಕೊಂತೀನಿ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ನೀನು ಅದೆಲ್ಲ ಪ್ರಾಮಿಸ್ ಅನ್ಕೊಂಡಿದ್ದು ಅಮ್ಮ. ನಾನು ಈ ಥರ ಗಬ್ಬರ ಮನೆಗೆ ಟೇಸ್ಟ್ ಹೇಳ್ಕೊತೀನಿ. ನಾನೇ 100 ಸರಿ ಕೈ ತೊಳೆಯೋದು, ನೀನ ನಾನಾಗ ಹೋಗ್ತಾ. ಎಲ್ಲಿ ಕಚ್ತು? ಚೆನ್ನಾಯ್ತ ನೀನು, ಇದು ಚೆನ್ನಾಯ್ತ ನೀ. ನೋಡಿ ನಿಮ್ಗೆ ಅಂತ ಇಟ್ಟಿರೋದು ತಿಂತೀರಾ? ನಡೀರಿ. ನೀ ಪ್ರಾಮಿಸ್
ಪ್ರಾಮಿಸ್ ಹೇಳವ. ಆಯ್ತು ಪ್ರಾಮಿಸ್ ಹೇಳಪ್ಪಿ, ಅಷ್ಟು ತಿನ್ಬಿಡ್ತೀನಿ ಅಂತ ಹೇಳವ. ನೀನು ಹೇಳಪ್ಪ. ತಿಂತೀರಾ? ಹೊಟ್ಟೆ ಹಸ್ದಾಗ ಏನು ಅರ್ಧ ಸೇರಷ್ಟು ನಾನೇ ತಿನ್ಬಿಡ್ತೀನಿ. ಸೇರಿ ನೀವು ಸ್ವಲ್ಪ ಆಗಪ್ಪಿ. ಇಲ್ಲೂ ಐತಿ, ಇದನ್ನು ಮಿಕ್ಸ್ ಮಾಡಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಬೇಡ 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 ಹಾಕು. ಎಂತ ಟೇಸ್ಟು ಅದು ಕೂಡ ಅದಾಕಿದ್ರೆ ಬಿಸಿಯಾಗಿ ಹಾಕಿ. ಇಲ್ಲ ಇಲ್ಲ, ಅದ್ರ ಜೊತೆಗೆ ಹಾಕ್ತೀನಿ. ಮಿಕ್ಸ್ ಅದು ಬೇಕಿದ್ರೆ ಸಪ್ರೇಟ್ ಹಾಕ್ತೀನಿ. ಇದು ಹಂಗೆ ಮಾಡೋದು. 3 ಇಡಿನ 3 ಇಡಿ ಜಾಸ್ತಿ ಆಗಲ್ಲಪ್ಪ. ಅಲ್ಲೇ 2 ಇಡಿ ಎಷ್ಟೈತೆ ಅಪ್ಪಿ, ಸಾಕಲ್ಲ ಬಿಡಲ್ಲ. ಇಲ್ಲೊಂದು ಚೂರು ಮಿಕ್ಸ್ ಹೊಡಿಯಪ್ಪ. ಬೇಡ, ಸುಮ್ಮನೆ ಅನ್ನ ವೇಸ್ಟ್ ಮಾಡಬೇಡ. ನಾನು ತಿನ್ನಷ್ಟೇ ನಾನು ತಿಂತೀನಿ. ನೀನು ಬೇಕು ಅಂತ ಬೇಕು ಅಂತ ನಾನು ಮಾಡ್ತಿಲ್ಲ. ನಾನೇನು ಸಿಲಿಂಡ್ರ್ ಖಾಲಿ ಐತಪ್ಪಿ. ಇಲ್ಲ, ಕಡಿಮೆ ಮಾಡಿದ್ದೀನಿ. ಸಾಕ್ಬಿಡವ. ನೋಡಿ, ಈ ರೀತಿ ಮಗಳು ಯಾರು ಸಿಗ್ತಾರೆ? ಯಾರಿಗೂ ಸಿಗಲ್ಲ ಅಲ್ವಾ? ಒಪ್ಕೊಂಡು 12 ಗಂಟೆ 12:30 ರಾತ್ರಿಗೆ ಬಂದರೆ ನಾನು ಅಡುಗೆ ಮಾಡಿಕೊಡೋ ಅಂತ ಮಗಳು. ಅದು ವೆಯ್ಟ್ ಮಾಡಿ ನನಗೆ ಹೆಂಗೆ ಮಾಡ್ತೀಯ ನೀನು? ನಿನ್ನ ಗಂಡಗೆ ಹೆಂಗೆ ಮಾಡ್ತೀಯ? ಸುಮ್ಮನೆ ಮದುವೆ ಆದಮೇಲೆ ಪುಣ್ಯ ಮಾಡಿರ್ತಾನೆ ಬಿಡು ಅಲ್ವಾ ಅಪ್ಪಿ? ಅಮ್ಮಂಗೆ ಹಿಂಗೆ ಮಾಡ್ಕೊಡೋಳು. ಅಯ್ಯಪ್ಪ ಶಾರು ಮಿಕ್ಸಿ ಬೇರೆ ಹಾಳಾಗ್ಬಿಟ್ಟೈತೆ. ಮಿಕ್ಸಿ ರೆಡಿ ಮಾಡಿಸ್ಕೊಂಬಂದ್ಕೊಡು ನನಗೆ. ಮಿಕ್ಸಿ ಹಾಳು ಮಾಡಕ್ಕಿಟ್ಟಿದ್ಯಲ್ಲ. ನೀನೇ ತಾನೇ ರುಬ್ಬಿದ್ದು? ರುಬ್ಬಿದ ತಕ್ಷಣ ಅದೋಗಿರೋ ನಾನೇನು ಮಾಡಿ. ಈಗ ಒಂದು 4 ತಿಂಗಳಾಗಿಲ್ಲ. ಕಮ್ಮಿ ಯಾಕೆ? ನೀನು ಒಬ್ಳು ಉಪ್ಪು ತಿಂತೀಯ ಅಂದ್ಬಿಟ್ಟು ಸುಮ್ಮನೆ ಯಾಕೆ? ಆಮೇಲೆ ಅದಕ್ಕೂ ಬೈತೀವಿ. ಸಾಸ್ ಕಡೆನೂ ಹಾಕಲ್ವಾ? ಮಾಡೋ ತನಕ ಇರಮ್ಮ ಸ್ವಲ್ಪ. ಅಲ್ಲ, ಒಗ್ಗರಣೆಗೆ ಹಾಕ್ಬೇಕಲ್ವ ಸಾಸ್ ಎಲ್ಲ? ನಾನು ಹಂಗೆ ಹಾಕಲ್ಲ. ಅದಕ್ಕೆ ಹಿಂಗೆ ಬರೋದ ಟೇಸ್ಟು. ಗರಂ ಮಸಾಲ ನನಗೆ ಬೈತೀಯ, ಒಂದು ಮಳ ಮಸಾಲ ಹಾಕ್ತೀರಾ ಅಂತ. ನೀನೆಷ್ಟು ಹಾಕ್ತೀಯ ಒಬ್ರಿಗೆ? ಅದು ಅರಸಿರೋದು ಕಮ್ಮಿನೇ ಐತೆ. ಒಂಚೂರು ಕಡಿಮೆ ಐತೆ ಸೋಯಾ. ಅದೇ ಸೋಯಾ ಸಾಸ್ ಕಮ್ಮಿ ಆಗಿತ್ತಲ್ಲ, ಏನು ಮಾಡಿದೆ ಹೇಳವ? ನಿಜ ಹೇಳಪ್ಪಿ, ಹಾನೆಷ್ಟಾಗಿ ಹೇಳು. ನೀರು ಅಷ್ಟೇ. ಯಾವುದಕ್ಕೆ? ಅದಕ್ಕೆ ಅಷ್ಟೇ ಆಗ್ಬೇಕಿತ್ತು. ಅದೆಲ್ಲಿ ಕಾಣಿಸ್ತಾನೆ ಇಲ್ಲ ಹಾಕಿರೋದು. ಮತ್ತೆ ಅಲ್ಲೇ ಬ್ಲ್ಯಾಕು. ಅಯ್ಯಪ್ಪ ನೋಡಪ್ಪ. ಖಾರ ಬೇಕಾ? ಸ್ವಲ್ಪ ಖಾರ ಇರುತ್ತೆ. ತೀರಾ ಖಾರನೂ ಬಿಡ, ಸ್ವಲ್ಪ. ಸಾಕ್ಬಿಡವ. ಇಲ್ಲಿರೋದೇ ಅಷ್ಟು ಸಾಕು ಅಂದ್ರು. ಮೋಸ್ಟ್ಲಿ ಏನೋ ಮಾಡಿಟ್ಕೊಂಡಿರ್ತೀಯ ಅಪ್ಪಿ. ಈಗ ಗೊತ್ತಾಯ್ತು ಸೀಕ್ರೆಟ್ ಏನು ಅಂತ. ನಿನ್ನೆ ಸೀಕ್ರೆಟ್ ಏನು ಅಂತ ಗೊತ್ತಾಯ್ತಾನೆ. ಅಲ್ಲೋಗಿ ತಟ್ಟೆ ತೆಗಿತೀನಿ ಗೊತ್ತಾಯ್ತು. ಇಲ್ಲಿರೋ ತಟ್ಟೆ ಕಾಣಿಸ್ತೈತೆ ತಡಿ. ಇಲ್ಲೇ ಐತಲ್ಲ. ಕಳ್ಳಮ್ಮ ನೋಡಿ, ಫಸ್ಟ್ ಎಗ್ ಫ್ರೈ ಮಾಡಿ ಇಟ್ಕೊಂಡವಳೆ. ಈ ರೀತಿ ಮಾಡೋದಾ? ಇಲ್ವೇ ಇಲ್ಲ ಅಂತ ವಾದಿಸ್ತೆ. ಮತ್ತೆ ನಾನು ವಾದ ಮಾಡಿಲ್ಲ, ಇಲ್ಲ ಅಂದ್ರೆ ಮತ್ತು ಎಗ್ ರೈಸಲ್ಲಿ ಏನು ಪ್ಲೈನ್ ಮಾಡ್ಕೊಡ್ತೀನಿ, ವೆಜ್ ಮಾಡ್ಕೊಡ್ತೀನಿ ಅಂತ ನಾನು ಅಂತಿದ್ದೆ. ಅದಕ್ಕೆ ಹಾಕ್ಕೊಡ್ವೆ. ಎಷ್ಟೆಷ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀಯಲ್ಲ ಅಪ್ಪಿ. ಏನು ಫಾಸ್ಟ್ ಇದೆಯಾ? ಎಷ್ಟು ಫಾಸ್ಟ್ ಇದೆಯಾ? ಈಗ ಜೋರೂರಿನಲ್ಲಿ ಫ್ರೈ ಮಾಡೋದು ಅಲ್ಲ ಅಪ್ಪಿ? ಇದಕ್ಕೆ ಆಲಿವ್ ಆಯಿಲ್ ಇತ್ತು ಅಪ್ಪಿ, ತರಬೇಕಿತ್ತು ನಾನು. ಖಾರ ಬೇಕಪ್ಪಿ? ಯಾರೋ ಬೇಡ ಸಾಕು ಅಂದ್ರು. ಖಾರ ಇರಲಿ ಅಂದೆ. ಬೇಕಾದ್ರೆ ವಿಡಿಯೋ ಬಿಡ್ತೀನಲ್ಲ ಅವಾಗ ನೋಡು ಅಂತೆ. ನಾನು ವಿಡಿಯೋ ಬಿಡ್ತೀನಲ್ಲ ಅವಾಗ ನೋಡಪ್ಪಿ. ಸಾಕು ಅಂದಿದ್ದು ಯಾರು ನೋಡಿ ನೀವೇ ತಪ್ಪು. ನನಗೂ ಮರ್ತೋಗಿರುತ್ತೆ. ನಾನು ಸರಿ ನೋಡ್ತೀನಿ ಬಿಡು. ಹುಷಾರು ಮುಖ ಕರೆಸ್ಕೊಂಡು ಆಮೇಲೆ ಬೆಳ್ಳಗಿರೋ ಮುಖ ಕೆಂಪಾಗ್ಬಿಡತ್ತೆ. ಮತ್ತು ಇನ್ನೇನು ಸಮಾಚಾರ? ಏನಿಲ್ವಾ? ನೀರು ಕುಡಿ ಬಿಕ್ಳಿಸ್ತಾ ಇದೆಯಾ? ಅನ್ನಿ ಎಷ್ಟು ನಿಮಿಷಕ್ಕೆ ಮಾಡ್ತೀನಿ ಅಂತ ಅಂದಪ್ಪಿ? ನೋಡಿ ಟೈಮ್ ಆಯಿತು ನಂದು. 42. ಇನ್ನೂ 3 ಮಿನಿಟ್ಸ್ ಇದೆ. 42 43 ಆಯ್ತಪ್ಪಿ. ಹೇಳು. ಹಾಕು. ಇಲ್ಲೊಂದೈತೆ ನೋಡು, ಹಾಕು. ಖಾರ ಆಯಿತು ಅನ್ಸುತ್ತೆ. ಕಲರಿಂದ ಹಿಂಗೆ ಕಾಣಿಸ್ತೈತೆ. ನಮಗೇನು ನೀರು ಹಾಕ್ಸ್ಕೊಂಡಿದ್ದೆ. ನಮ್ಗೆ ಇದ್ರಲ್ಲಿ ಕಮ್ಮಿ ಕಾಣಿಸ್ತೈತೆ, ರಿಯಲ್ ಆಗಿ ಜಾಸ್ತಿ ಇದೆ.
ತೋರಿಸ್ತೀನಿ ನೋಡು. ನೀವೇ ಖಾರ ಸ್ವಲ್ಪ ಜಾಸ್ತಿ ಇರ್ಬೇಕಾರೆ ಸ್ವಲ್ಪ ಇಲ್ಲ ಕಣ ನೋಡಮ್ಮ ಕಲರ್ ಅದು ಅಚ್ಕಾರ ಪುಡಿ ಮನೆದು ಖಾಲಿ ಆಗ್ಬಿಟ್ಟೈತೆ. ಉಪ್ಪು ಕಮ್ಮಿ, ಕಾಳಿಲ್ಲ, ಉಪ್ಪೇ ಇಲ್ಲ ಅಪ್ಪಿ, ಉಪ್ಪು ಕಮ್ಮಿ ಆಗೈತೆ. ಹೇಳಿಲ್ವಾ? ಅಲ್ಲ ನೀನೇ ಜಾಸ್ತಿ ಹಾಕಿ, ನನಗೆ ಗೊತ್ತಿಲ್ಲ ನೀನು ಎಷ್ಟು ಹಾಕಿದ್ದೆ ಅಂತ. ಜಾಸ್ತಿ ಆಯಿತು ಅಂತ ನೀನೇ ತೆಗ್ದಿದ್ದೆ. ಅಷ್ಟು ಹಾಕು ಬೇಕು. ಬೇಕಾ? ಬೇಕು. ಸಾಕಾ? ಮನೆ ಪುಡಿ ಖಾಲಿ ಆಗ್ಬಿಟ್ಟೈತೆ, ಅಚ್ಕಾರ ಪುಡಿ ಬಿಡಿಸ್ಕೋಬೇಕು. ಅದಕ್ಕೊಂದು 3-4 ದಿನ ಬೇಕು. ಹೆಂಗೋ ರಜೆ ಆಯ್ತಲ್ಲ, ಮೆಣಸಿನ್ಕಾಯಿ ತಂದ್ಬಿಡ್ತೀನಿ ಅಪ್ಪಿ. ಎಷ್ಟು ಟೈಮು? ಆಯಿತು, ಇನ್ನೊಂದೇ ನಿಮಿಷ ಅಪ್ಪಿ ಇರೋದು. ಆಯ್ತು, ಮುಗೀತು. ಮುಗೀತಾ? ನೋಡಿ ಸರ್ವ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ಬಿಟ್ಟೆ ಅಪ್ಪಿ, ಇಷ್ಟು ಫಾಸ್ಟಾಗಿ. ಅಲ್ಲ ಅದು ಇಬ್ರಿಗಾಗಷ್ಟು ಐತೆ, ನಾನು ಒಬ್ಳಿಗೆ ಏನು ಮಾಡಿದ್ದಿಲ್ಲ ಹೇಳು. ತಿಂತೀರಾ? ನಿಜ ಹೇಳಪ್ಪಿ. ಹಾಂ ಎಷ್ಟಾಗಿ ಹೇಳು, ಪ್ರಾಮಿಸ್ ಹೇಳು. ನಾನು ಅಷ್ಟು ತಿಂತೀನ ಅನಿ, ಪ್ರಾಮಿಸ್ ಅನಿ ತಿನ್ನೋಕ್ಕಾಗಲ್ಲ ಕಣಪ್ಪಿ ಇಷ್ಟೊತ್ತಲ್ಲಿ. ನೋಡೋದು ಇನ್ನೂ ಅಷ್ಟೊಂದು ಅನ್ನ ಉಳಿತು. ನೀನು ತಿನ್ಬೋ ಜೊತೆಗೆ ಕಂಪ್ಲೀಟ್ ಬಾ. ತಿಂತೀರಾ ತಾನೆ ಈರುಳ್ಳಿ? ಈರುಳ್ಳಿ ತಿಂತೀನಿ. ಈರುಳ್ಳಿ ಬೇಕಾದ್ರೆ ಅಷ್ಟು ಹಾಕಿ ತಗೊಳ್ಳಿ. ನೀನು ಹಾಕೊಂಡು ನಂಗೆ ಬೇಡಪ್ಪ, ನಾನು ಊಟ ಮಾಡಿದ್ದೆ. ಈಗ ಬೆಳಗ್ಗೆ ಯಾರು ತಿಂತಾರೆ ಕಣ, ಬರೀ ಅದೇ ವೇಸ್ಟ್ ಆಗಲ್ಲ. ಥ್ಯಾಂಕ್ ಯು. ಹಬೆ ಹೋಗ್ತೈತಿ. ಥ್ಯಾಂಕ್ ಯು ಮೇಡಮ್. ನನಗೆ ಚಾಲೆಂಜ್ ಆಗ್ತೀರಾ? 10 ನಿಮಿಷ ನೀನು ನನ್ನ ಮಗಳಲ್ಲ ಅಪ್ಪಿ, ಅದಕ್ಕೇ ಫಾಸ್ಟಾಗಿ ಮಾಡ್ತೀಯ. ನೀನು ಒಂಚೂರು ಹಾಕಂಬ, ಒಂದು ಸ್ವಲ್ಪ. ಎಗ್ ಫ್ರೈಡ್ ರೈಸ್ ರೆಡಿ. ಪ್ರೀತು ಬಾರ, ನೀನೊಂದು ಸುತ್ತಿನ. ಪ್ರೀತು ನಾಯಿ ಮಲಗ್ಬಿಟ್ಟಿದ್ಯಾ? ಅನಿ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಲಾ? ಹಾನೆಸ್ಟಾಗಿ ಹೇಳಲಾ? ಸರಿ. ಬಿಸಿ ಬಿಸಿ ಐತೆ, ಸುಡ್ತಾ ಐತೆ. ನೀನು ಅನ್ಸ್ಕೊತೀರ? ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ ನೀ. ಸಕ್ಕತ್ತಾಗೈತೆ, ತುಂಬ ಚೆನ್ನಾಗೈತೆ. ನಿಜ ಚೆನ್ನಾಗೈತಪ್ಪಿ. ಗೊತ್ತು ನನಗೆ. ಗೊತ್ತಾ ನಿಂಗೆ? ಏನು ಗೊತ್ತು? ಚೆನ್ನಾಗಿ ಮಾಡಿದ್ದೀನಿ ಅಂತ. ಸರಿ ಇಲ್ಲ ನೋಡು, ಅಲ್ಲೇ ಐತೆ ನೋಡನಿ, ಹುಡ್ಕನಿ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದ. ಇದಿದೆ ಅಮ್ಮ, ಇದು ಟಾನಿಕ್ ಬಾಟ್ಲು ತರ ಇದೆಯಲ್ಲ ಇದು. ಎತ್ಕೊಂಬ. ಅದು ಆಯುರ್ವೇದಿಕ್ ಅಪ್ಪಿ. ನೋಡೋಣ ರಿಸಲ್ಟ್ ಈ ಸರಿ ತಂದಿರೋದು. ನಾನು ಹಾಕ್ಬಿಟ್ಟಲ್ಲ ಕೂದಲು ತುರಿಸ್ಬಿಟ್ಟು. ಹೌದಾ? ಬಾಣ್ಲಿ ಆಗಿದ್ರಿ ಮೇಡಮ್ ಹೆಚ್ಚು ಕಮ್ಮಿ. ಬಾಣ್ಲಿ ಎಲ್ಲ ಕೂದಲು ಮಾತ್ರ ಸಖತ್ ಉದುರಿತ್ತು ಅಪ್ಪಿ. ಆಯ್ತು, ಈಗ ಹಾಕ್ಕೊಡಿ ಬನ್ನಿ. 1:30 ಟೈಮು. ನೀವು ಮಲ್ಕೊಳ್ಳೋದೇ 2 ಗಂಟೆಗೆ ಬನ್ನಿ, ಏನಿಲ್ಲ. ಮಸಾಜ್ ಮಾಡಲಾ? ಬೇಡ. ಮಸಾಜ್ ಕ್ಯಾಪ್ ಓಪನ್ ಮಾಡೋದು. ಪ್ರೀತಾ ಏನು ಮಾಡ್ತಿದ್ದೀವ? ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗೈತೆ ಈಗ ಕೂದಲು. ನೋಡು, ಎಣ್ಣೆ ಹಾಕಿ 1 ತಿಂಗಳು ಮೇಲೆ. ಯಾವಾಗಲೂ ಅದೇನೋ ಏನು ಮಾಡೋದು ಅಪ್ಪಿ, ಅದು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಕೂದಲೆಲ್ಲ ಹಾಳು ಮಾಡಿಕೊಂಡು. ಪರ್ಮನೆಂಟಾಗೆ ಮಾಡಿಸ್ಬಿಡ್ತೀವಿ. ಪರ್ಮನೆಂಟು ಒದ್ದಾಕ್ಬಿಡ್ತೀನಿ ನಿಂಗೆ. ಇಲ್ಲ, ಹಿಂಗೆ ಇಟ್ಕೊಂತಾರೆ. ಚೆನ್ನಾಗೈತೆ ನಿಂಗೆ ಕೂದಲು, ಸುಮ್ಮನೆ ಇರು. ಅದು ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಇದೈತಿ ಕ್ಯಾಪ್ ಕೊಡಮ್ಮ. ಇಲ್ಲಿ ರೂಟ್ ಅಪ್ಪಿ ರೂಟ್ ಕ್ಯಾಪ್ ಎಲ್ಲಮ್ಮ. ಪ್ರೀತು ಎಲ್ಲಿಟ್ಟೆ ಅದು ರೂಟ್ ಕ್ಯಾಪು? ಇದಾಗುತ್ತಾ? ಅಲ್ಲ ಅದಲ್ಲ, ಅದ್ರದ್ದೇ ಐತೆ ಕ್ಯಾಪ್ ಐತೆ ನೋಡು ಅದಕ್ಕೆ. ಇಲ್ಲ, ಹಂಗಂಗೆ ಇಡೋದು. ಅದು ಹಾಕ್ಬಿಟ್ಟು ಕೊಡು. ರೂಟ್ ಆಯಿಲ್ ಅದು. ರೂಟ್ಗೆ ಹಾಕಿದ್ರೆ ಕೂದಲು ಉದ್ರಲ್ಲ ನೀಟಾಗಿ. ಗೊತ್ತೇ ಇರಲಿಲ್ಲ.
ನೋಡಿ ಇದೊಂಥರ ಬೇವಿನ ಎಣ್ಣೆ ಸ್ಮೆಲ್ ಥರ ಬೇವಿನ ಎಣ್ಣೆ ಆಗ್ತಿದ್ದೆ ಗೊತ್ತಾ ನಿಮಗೆ ಮೊದಲು ಆ ಥರ ಸ್ಮೆಲ್. ಸರಿ, ನನ್ನ ಮೇಲೆ ಕೋಪಿಸ್ಕೊಂಡಿದ್ದೀರಾ? ನನ್ನ ಹತ್ರ ಮಲಗ್ತಿದ್ದವನು ಇಲ್ಲಿ ಯಾಕೆ ಮಲಗಿದ್ಯಾ? ಪ್ರೀತಾ ಬಾ. ಯಾಕವ್ವ ಬೇಜಾರಾಯ್ತಾ ಚಿನ್ನಿ? ಬೇಜಾರಾಯ್ತಾ? ಬಾ ಎದ್ದು ಬಾ ನಿದ್ರೆ ಬರ್ತೈತೆ. ಚಿನ್ನಮ್ಮ ನಿದ್ರೆ ಬರ್ತೈತೆ, ಮಲ್ಕೊಳ್ಳೋಣ. ಬರಲ್ವಾ? ಗುಡ್ ನೈಟ್ ಚಿನ್ನಿ, ಗುಡ್ ನೈಟ್. ನೀ ಬರಲ್ವೇನಾ? ಬರ್ತೀಯ ಇಲ್ವಾ? ಬತ್ತೀಯ ಇಲ್ವಾ ಅಷ್ಟು ಹೇಳು ಪಿತಾ. ನಂಗೆ ತಲೆನೋತೈತೆ, ಬಾ ತಲೆ ಹೊತ್ತು. ಟೈಮ್ 2 ಗಂಟೆ ಆಯ್ತು. ಬಂತು ಬರಪ್ಪ. 1:45, 1:46. ಪ್ರೀತಾ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್.